ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಈ ಚಿತ್ರವನ್ನ ನಾನು ವಿಡಿಯೋ ರೆಕಾರ್ಡ್ ಮಾಡ್ಬೇಕಂದ್ರೆ ಅಂದ್ರೆ ಅದಕ್ಕೆಲ್ಲ ಇನ್ಫಾರ್ಮೇಶನ್ ಎಲ್ಲ ತಗೊಳ್ಬೇಕಾದ್ರೆ ಸುಮ್ಮನೆ ಬರೆಯೋಣ ಅಂತ ಬರ್ತಿತ್ತು. ಪ್ರಾಮಿಸ್ ಹೇಳ್ತಿದ್ದೀನಿ, ಎರೇಸರ್ ಯೂಸ್ ಮಾಡಲಿಲ್ಲ. ಒಂದೇ ಅಟೆಂಪ್ಟ್ ಅಲ್ಲಿ ಬರ್ತಿತ್ತು. ತುಂಬಾನೇ ಚೆನ್ನಾಗಿ ಬಂತು. ಜಗನ್ನಾಥನ ಆಶೀರ್ವಾದ ಅಂತ ಅನ್ಕೊಳ್ತೀನಿ. ಇದನ್ನೇ ನಾನು ವಿಡಿಯೋ ಪೂರ್ತಿ ತೋರಿಸ್ತಾ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಜಗನ್ನಾಥ, ಸುಭದ್ರ ಹಾಗೆ ಬಲಭೀಮ್ರನ್ನ ಒಂದೇ ಅಟೆಂಪ್ಟ್ ಅಲ್ಲಿ ಬರ್ದಿರೋದ್ರಿಂದ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಪ್ರಪಂಚದ ಅತಿ ದೊಡ್ಡ ಆಧ್ಯಾತ್ಮಿಕ ಉತ್ಸವಗಳಲ್ಲಿ ಒಂದಾದ ಜಗನ್ನಾಥ ರಥಯಾತ್ರೆ ಕೇವಲ ಒಂದು ಮೆರವಣಿಗೆಯಲ್ಲ. ಇದು ಭಗವಂತನು ತನ್ನ ಭಕ್ತರ ಮನೆ ಬಾಗಿಲಿಗೆ ಬರುವ ಅಪೂರ್ವ ದೈವಿ ಲೀಲೆ. ಪ್ರತಿ ವರ್ಷ ಒಡಿಶಾದ ಪುರಿಯಲ್ಲಿ ಲಕ್ಷಾಂತರ ಭಕ್ತರು ಸೇರಿ ಭಗವಂತನ ರಥವನ್ನ ಎಳೆಯುತ್ತಾರೆ. ಆದರೆ ಹಲವರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿರುತ್ತೆ. ಈ ಜಗನ್ನಾಥ ಯಾರು? ರಥಯಾತ್ರೆ ಏಕೆ ನಡೆಯುತ್ತೆ? 3 ರಥಗಳ ಮಹತ್ವವೇನು? ರಥವು ಮಧ್ಯದಲ್ಲಿ ಏಕೆ ನಿಲ್ಲುತ್ತೆ? ಈ ಯಾತ್ರೆಯನ್ನು ನೋಡಿದರೆ ಏನು ಫಲ? ಈ ತರ ತುಂಬಾನೇ ಪ್ರಶ್ನೆಗಳು ಭಕ್ತರ ಮನಸ್ಸಿನಲ್ಲಿ ಮೂಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಪುರಾಣ, ಸಂಪ್ರದಾಯ ಮತ್ತು ಭಕ್ತಿ ಪರಂಪರೆಯ ಆಧಾರದ ಮೇಲೆ ಉತ್ತರಗಳನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಜಗನ್ನಾಥ ಸ್ವಾಮಿ ಯಾರು ಅನ್ನೋದನ್ನ ನೋಡೋಣ. ಜಗನ್ನಾಥ ಎಂದರೆ ಜಗತ್ತಿನ ನಾಥ, ಅಂದರೆ ಇಡೀ ವಿಶ್ವದ ಅಧಿಪತಿ. ಜಗನ್ನಾಥ ಸ್ವಾಮಿಯನ್ನು ಶ್ರೀಕೃಷ್ಣನ ಪರಿಪೂರ್ಣ ರೂಪವೆಂದು ವೈಷ್ಣವ ಸಂಪ್ರದಾಯದಲ್ಲಿ ಆರಾಧಿಸಲಾಗುತ್ತೆ. ಅವರ ಜೊತೆ ಹಿರಿಯ ಸಹೋದರ ಬಲಭದ್ರ ಹಾಗೂ ಸಹೋದರಿ ಸುಭದ್ರಾ ದೇವಿ ವಿರಾಜಮಾನರಾಗಿದ್ದಾರೆ. ಜಗನ್ನಾಥ ಮೂರ್ತಿಗಳು ಕಲ್ಲಿನಿಂದ ಅಥವಾ ಲೋಹದಿಂದ ಅಲ್ಲ, ಬೇವಿನ ಮರದಿಂದ ಅಂದರೆ ದಾರು ಇಂದ ನಿರ್ಮಿಸಲ್ಪಟ್ಟಿವೆ. ಈ ಮೂರ್ತಿಗಳಿಗೆ ನಿರ್ದಿಷ್ಟ ಅವಧಿಯಲ್ಲಿ ನವಕಲೇಬರ ಎಂಬ ಮಹೋತ್ಸವದಲ್ಲಿ ಹೊಸ ದೇಹವನ್ನ ನಿರ್ಮಿಸಲಾಗುತ್ತೆ. ಇದು ಜೀವನದ ಅನಿತ್ಯತೆಯನ್ನು, ಆತ್ಮನ ನಿತ್ಯತೆಯನ್ನು ಸಂಕೇತಿಸುತ್ತೆ. ಪುರಾಣಗಳ ಪ್ರಕಾರ ಮಾಳವ ದೇಶದ ರಾಜ ಇಂದ್ರದ್ಯುಮ್ನ ವಿಷ್ಣುವಿನ ಅಪರೂಪದ ರೂಪವಾದ ನೀಲಮಾಧವನ ದರ್ಶನ ಮಾಡಲು ಬಯಸಿದನು. ಅವನು ಅನೇಕ ದಿಕ್ಕುಗಳಿಗೆ ತನ್ನ ದೂತರನ್ನು ಕಳುಹಿಸಿದನು. ಕೊನೆಗೆ ವಿದ್ಯಾಪತಿ ಎಂಬ ಬ್ರಾಹ್ಮಣನು ಶಬರ ಜನಾಂಗದ ಮುಖ್ಯಸ್ಥ ವಿಶ್ವವಾಸು ಪೂಜಿಸುತ್ತಿದ್ದ ನೀಲಮಾಧವನ ದರ್ಶನ ಪಡೆದನು. ರಾಜನು ಅಲ್ಲಿಗೆ ಬಂದಾಗ ನೀಲಮಾಧವ ಅಂತರ್ಧಾನನಾದನು. ಆಗ ವಿಷ್ಣುವಿನ ಆಕಾಶವಾಣಿ ಕೇಳಿಸಿತು. ಸಮುದ್ರದಿಂದ ತೇಲಿ ಬರುವ ದಿವ್ಯ ದಾರು ಮರದಿಂದ ನನ್ನ ಮೂರ್ತಿಯನ್ನು ನಿರ್ಮಿಸು. ವಿಶ್ವಕರ್ಮನು ವೃದ್ಧ ಶಿಲ್ಪಿಯ ರೂಪದಲ್ಲಿ ಬಂದು 21 ದಿನ ಯಾರೂ ಬಾಗಿಲು ತೆರೆಯಬಾರದು ಎಂದು ಹೇಳಿದನು. ಆದರೆ ರಾಣಿಗೆ ಆತಂಕ ಉಂಟಾಗಿ 14ನೇ ದಿನ ಬಾಗಿಲು ತೆರೆದಳು. ಅಷ್ಟರಲ್ಲಿ ವಿಶ್ವಕರ್ಮನು ಅಂತರ್ಧಾನನಾದನು. ಮೂರ್ತಿಗಳು ಕೈಕಾಲುಗಳು ಸಂಪೂರ್ಣವಾಗಿರಲಿಲ್ಲ. ಆಗ ಭಗವಂತನು ಹೇಳಿದನು, ನಾನು ಇದೇ ರೂಪದಲ್ಲಿ ಪೂಜಿಸಲ್ಪಡಲು ಇಚ್ಛಿಸುತ್ತೇನೆ ಎಂದು. ಇದರಿಂದ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರೆಯ ಅಪೂರ್ಣ ಮೂರ್ತಿಗಳು ಭಕ್ತರಿಗೆ ದರ್ಶನ ನೀಡುತ್ತಿವೆ. ಆಧ್ಯಾತ್ಮಿಕ ಸಂದೇಶ ಏನ್ ಗೊತ್ತಾ? ಭಗವಂತನು ಹೊರಗಿನ ಸೌಂದರ್ಯವನ್ನು ನೋಡೋದಿಲ್ಲ, ಭಕ್ತಿಯನ್ನ ಮಾತ್ರ ಸ್ವೀಕರಿಸುತ್ತಾನೆ. ಈ ರಥಯಾತ್ರೆ ಯಾಕೆ ನಡೆಯುತ್ತೆ ಗೊತ್ತಾ? ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಲ್ಲಿ ಜಗನ್ನಾಥ ಸ್ವಾಮಿ, ಬಲಭದ್ರ ಮತ್ತು ಸುಭದ್ರಾ ದೇವಿಯರು ತಮ್ಮ ದೇವಾಲಯದಿಂದ ಗುಂಡಿಚಾ ದೇವಸ್ಥಾನಕ್ಕೆ ಪ್ರಯಾಣಿಸುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಗುಂಡಿಚಾ ದೇವಸ್ಥಾನವು ಶ್ರೀಕೃಷ್ಣನ ಬಾಲ್ಯದ ಲೀಲಾಭೂಮಿ ವೃಂದಾವನವನ್ನ ಸಂಕೇತಿಸುತ್ತದೆ. ಮತ್ತೊಂದು ಸಂಪ್ರದಾಯದಲ್ಲಿ ಅದು ರಾಜ ಇಂದ್ರದ್ಯುಮ್ನ ಪತ್ನಿ ಗುಂಡಿಚಾ ದೇವಿಯ ಹೆಸರಿನ ದೇವಸ್ಥಾನವಾಗಿದೆ. ಈ ರಥಯಾತ್ರೆಯ ಸಂದೇಶ, ಭಗವಂತನು ತನ್ನ ಭಕ್ತರ ಬಳಿಗೆ ಸ್ವತಃ ಬರುತ್ತಾನೆ. ದೇವಾಲಯಕ್ಕೆ ಬರಲು ಸಾಧ್ಯವಾಗದವರಿಗೂ ದರ್ಶನ ನೀಡಲು ಹೊರಡುತ್ತಾನೆ. ಜಾತಿ, ಮತ, ವರ್ಣ, ಧನಿಕ, ಬಡ ಎಂಬ ಭೇದ ಇಲ್ಲದೆ ಎಲ್ಲರಿಗೂ ದರ್ಶನವನ್ನ ನೀಡುತ್ತಾನೆ. ಈ ಜಗನ್ನಾಥ ರಥಯಾತ್ರದಲ್ಲಿ 3 ರಥಗಳು ಇರುತ್ತೆ. ಈ 3 ರಥಗಳ ಮಹತ್ವವೇನ್ ಗೊತ್ತಾ? ಈ 3 ರಥಗಳು ಯಾವುದು ಅಂದ್ರೆ ನಂದಿ ಘೋಷ ರಥ, ತಾಳಧ್ವಜ ರಥ, ದರ್ಪದಲನ ರಥ. ಈ ನಂದಿ ಘೋಷ ರಥ ಜಗನ್ನಾಥ ಸ್ವಾಮಿಯ ರಥ. ಇದು ಅತ್ಯಂತ ದೊಡ್ಡದು ಮತ್ತು ಭವ್ಯವಾಗಿದೆ. ಇನ್ನು ತಾಳಧ್ವಜ ರಥ ಬಂದು ಬಲಭದ್ರನ ರಥ, ಶಕ್ತಿ, ಧೈರ್ಯ ಮತ್ತು ಧರ್ಮದ ಸಂಕೇತ. ಕೊನೆಯದಾಗಿ ದೇವದಲನ ಅಥವಾ ದರ್ಪದಲನ ರಥ ಸುಭದ್ರಾ ದೇವಿಯ ರಥ.
ಅಹಂಕಾರವನ್ನ ನಾಶ ಮಾಡುವ ಶಕ್ತಿ ಮತ್ತು ಕರುಣೆಯ ಸಂಕೇತವಾಗಿದೆ. ಪ್ರತಿ ರಥಕ್ಕೂ ವಿಭಿನ್ನ ಬಣ್ಣಗಳು, ಚಕ್ರಗಳ ಸಂಖ್ಯೆ, ಧ್ವಜ ಮತ್ತು ಸಾರಥಿ ಇರುತ್ತಾರೆ. ಪ್ರತಿಯೊಂದಕ್ಕೂ ವಿಶೇಷ ಆಧ್ಯಾತ್ಮಿಕ ಅರ್ಥವಿದೆ. ರಥಯಾತ್ರೆ ಸಾಗ್ತಾ ಇರ್ಬೇಕಾದ್ರೆ ಕೆಲವೊಂದ್ಸಲ ರಥ ಮಧ್ಯದಲ್ಲೇ ನಿಲ್ಲುತ್ತೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಈ ಪ್ರಶ್ನೆ ಅನೇಕರಲ್ಲಿ ಕುತೂಹಲ ಹುಟ್ಟಿಸುತ್ತೆ. ಭಕ್ತರ ನಂಬಿಕೆ ಪ್ರಕಾರ ಜಗನ್ನಾಥ ಸ್ವಾಮಿಯ ಇಚ್ಛೆ ಇಲ್ಲದೆ ರಥವು ಮುಂದೆ ಸಾಗೋದಿಲ್ಲ. ಕೆಲವೊಮ್ಮೆ ರಥವು ಸ್ವಯಂ ನಿಂತಂತೆ ಕಾಣುವುದು ಭಗವಂತನು ಭಕ್ತರಿಗೆ ಅನುಗ್ರಹ ನೀಡುತ್ತಿರುವ ದೈವಿಕ ಸಂಕೇತವೆಂದು ಭಾವಿಸಲಾಗುತ್ತೆ. ಹೀಗಾಗಿ ಭಕ್ತರ ದೃಷ್ಟಿಯಲ್ಲಿ ಇದು ದೈವಲೀಲೆ. ರಥಯಾತ್ರೆಯ ಆಧ್ಯಾತ್ಮಿಕ ಮಹತ್ವವೇನ್ ಗೊತ್ತಾ? ನಮ್ಮ ದೇಹವೇ ಒಂದು ರಥ, ಆತ್ಮವೇ ಅದರ ಯಾತ್ರಿಕ, ಮನಸ್ಸು ಮತ್ತು ಇಂದ್ರಿಯಗಳು ಅದರ ಕುದುರೆಗಳು. ಭಗವಂತನ ಕಡೆಗೆ ನಮ್ಮ ಜೀವನವನ್ನು ಎಳೆಯುವ ಹಗ್ಗವೇ ಭಕ್ತಿ. ರಥವನ್ನು ಎಳೆಯುವುದು ಎಂದರೆ ನಮ್ಮ ಹೃದಯದಲ್ಲಿ ಭಗವಂತನನ್ನು ಪ್ರತಿಷ್ಠಾಪಿಸುವ ಸಂಕೇತ. ರಥಯಾತ್ರೆಯ ದರ್ಶನ, ನಾಮಸ್ಮರಣೆ ಮತ್ತು ಸೇವೆ ಮನಸ್ಸಿಗೆ ಶಾಂತಿ, ವಿನಯ ಮತ್ತು ಭಕ್ತಿಯನ್ನ ಬೆಳೆಸುತ್ತೆ. ಈ ರಥಯಾತ್ರೆಯ ಪ್ರಮುಖ ಆಚರಣೆಗಳು ಯಾವುದು ಗೊತ್ತಾ? ಚೇರಾಪಹರ ಅಂದರೆ ಪುರಿಯ ಗಣಪತಿ ಮಹಾರಾಜರು ಚಿನ್ನದ ಪೊರಕೆಯಿಂದ ರಥವನ್ನು ಸ್ವಚ್ಛಗೊಳಿಸುತ್ತಾರೆ. ಇದು ಭಗವಂತನ ಮುಂದೆ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನ ಸಾರುತ್ತೆ. ರಥ ಎಳೆಯೋದು ಭಕ್ತರು ಭಗವಂತನ ಸೇವೆಯೆಂದು ಭಾವಿಸಿ ರಥವನ್ನ ಎಳಿತಾರೆ. ಬಹುದಾ ಯಾತ್ರೆ ಎಂದರೆ ಗುಂಡಿಚಾ ದೇವಸ್ಥಾನದಿಂದ ಜಗನ್ನಾಥ ದೇವಸ್ಥಾನಕ್ಕೆ ಹಿಂದಿರುಗುವ ಯಾತ್ರೆ. ಸುನಾಬೇಶ ಅಂದರೆ ಚಿನ್ನದ ಆಭರಣಗಳಿಂದ ಭಗವಂತನ ಅಲಂಕಾರ. ನೀಲಾದ್ರಿ ಬೀಜೆ ಅಂದರೆ ಭಗವಂತ ಪುನಃ ದೇವಾಲಯ ಪ್ರವೇಶ ಮಾಡ್ತಾನೆ ಅಂತ. ಈ ರಥಯಾತ್ರೆಯ ಫಲ ಏನ್ ಗೊತ್ತಾ? ಶಾಸ್ತ್ರ ಮತ್ತು ಸಂಪ್ರದಾಯಗಳ ಪ್ರಕಾರ ಭಕ್ತಿ ಭಾವದಿಂದ ಜಗನ್ನಾಥನ ದರ್ಶನ, ನಾಮಸ್ಮರಣೆ ಮತ್ತು ರಥಯಾತ್ರೆಯಲ್ಲಿ ಭಾಗವಹಿಸುವುದು ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಇದರ ಮುಖ್ಯ ಪುಣ್ಯ ಫಲಗಳು ಭಕ್ತಿ ಮತ್ತು ವಿನಯ ವೃದ್ಧಿಯಾಗೋದು, ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ದೊರಕುವುದು, ಭಗವಂತನ ಸ್ಮರಣೆ ಜೀವನದಲ್ಲಿ ಹೆಚ್ಚಾಗುತ್ತೆ, ಸೇವಾ ಮನೋಭಾವ ಕೂಡ ಬೆಳೆಯುತ್ತೆ. ಜಗನ್ನಾಥ ರಥಯಾತ್ರೆ ಕೇವಲ ಒಂದು ಉತ್ಸವವಲ್ಲ, ಭಗವಂತನು ತನ್ನ ಭಕ್ತರ ಮನೆ ಬಾಗಿಲಿಗೆ ಬರುವ ಕರುಣೆಯ ಸಂಕೇತ. ಜಗನ್ನಾಥ ಸ್ವಾಮಿಯ ರಥವು ನಮ್ಮ ಜೀವನದಲ್ಲಿ ಭಕ್ತಿ, ಧರ್ಮ ಮತ್ತು ಶಾಂತಿ, ಪ್ರೀತಿಯನ್ನ ತಂದುಕೊಡಲಿ. ಎಲ್ಲರೂ ಭಕ್ತಿಯಿಂದ ಒಮ್ಮೆ ಹೇಳೋಣ: ಜೈ ಜಗನ್ನಾಥ, ಜೈ ಬಲಭದ್ರ, ಜೈ ಸುಭದ್ರಾ ಮಾತೆ. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು.